ಇನ್ನೇನೇ ಪತಿ? ಅಯ್ಯೋ ಇನ್ನ ಬೇಕಾದಷ್ಟು ಅದಮ್ಮ ನಿಂಗೆ ಹೇಳಕ್ಕ. ನನಗೆ ನಿನ್ನ ಬಿಟ್ರೆ ಇನ್ನು ಯಾರ್ಯಾವ್ರೆ? ಹಾ ಯಾಕೋ ಬಬ್ಲು ಓದ್ತಾ ಇದೆಯಾ? ಅದಕ್ಕೆ ಓದ್ತಾ ಇದ್ದೀನಿ. ಬಾ ನನ್ನ ತೊಡೆ ಮೇಲೆ ಮಲ್ಕ ಬಾ. ಲೈ ಮಿಂಗ್ತಾ ಇದೆಯಾ ಮಿಂಗ? ಓಹೋ ಬೀಸಾಕ್ಬಿಡ್ತಾನಂತ ಅವನ ಪಕ್ಕಕ್ಕೆ ಎತ್ತಿ. ಮಿಂಗ ನೀನಾ? ಏನೋ ಏಟ್ಗಳು ತಿನ್ನಂಗಿದ್ಯಾ ನನ್ನ ಕೈಗ? ಅವನ್ನ ಕೇಳ್ಕಳಿಸಿ ನಾನು. ಅವನ ಬಂಗಾರ ಮಗು ಅವನು, ನಮ್ಮ ಬಬ್ಲು. ಅವನು ಜಾಣ. ಅವನು ಜಾಣ ಅಲ್ಲ ನೀನು, ಕೋಣ ನೀನು. ಅಯ್ಯೋ ಇವನು ಹೊಟ್ಟೆಗೆ ಸಿಗಲ್ಲ. ಬೆಳಗ್ಗೆಯಿಂದ ಇದು 3ನೇ ಮುದ್ದೆನೆ ಸುನಂದಿ. ನಾವು ಮಾತಾಡ್ತಾನೆ ಇದ್ರೆ ಅದು ಯಾವ ಮಾಯಿಲ್ ನುಂಗು ನೀರು ಕುಡಿದ ಏನೋ. ಇವನು ಹೊಟ್ಟೆ ಸಿಗ್ಲ? ಇವನ್ಗೇನು ಬಂದಿರೋದು? ಎಲ್ಲಾನು ಕರ್ಕೊಂಡೋಗಿ ಆಸ್ಪತ್ರೆಗೆ ನಾವು ತೋರಿಸೆ. ಇದೇನಿದ್ವಾ ಹಿಂಗೆ ತಿಂದ್ರೆ ನಾನು ಬಂದಾಗ ಒಂದು ಮುದ್ದೆ ಇಟ್ಟಿತ್ತು ಅವಾಗೆ ಖಾಲಿ ಮಾಡೋನಲ್ಲೇ. ಅಯ್ಯೋ ಹೋಗಮ್ಮ. ಆ ಅಣ್ಣ ಫಸ್ಟಾಗಿ ರೂಢಿ ಮಾಡಿದ್ನ ಮಾಡಿ 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 ನನಗೆ ಸಾಕಾಗೋಯ್ತು. ಏನು ದಿನಕ್ಕೆ 4 ಸೇರು ಅಕ್ಕಿ ಇಕ್ಕಿದ್ರು, ಒಂದು ತಪ್ಪಲೆ ತುಂಬ ಸಾರು ಮಾಡಿ ಇಕ್ಕಿದ್ರು ಖಾಲಿ. ಅದಕ್ಕೆ ಇವಾಗ ಹಿಟ್ಟು ರೂಢಿ ಮಾಡಿಬಿಟ್ಟಿದ್ದೀನಿ. ಅದೆಷ್ಟು ಮುದ್ದೆಗಳನ್ನ ತಿನ್ಕೊಳ್ಳಿ. ಬೆಳಗ್ಗೆ ಒಂದು 10-15 ಮುದ್ದೆನ ಮಾಡಿ ಅದು ತಿಕ್ಬಿಡ್ತೀನಿ. ಅದನ್ನೇ ತಿನ್ಕೊಂಡಿರ್ಲಿ. ಒಂದಂಕಿತ ಸಾರಿಲ್ಲ ಅಂತಂದ್ರೆ ಒಂದು ಮುದ್ದೆ ಇಟ್ಟು ಕೈಯಾಗಿ ಹಿಡ್ಕೊಂಡು ಉಪ್ರಷ್ಟು ಹತ್ಕೊಳ್ಳೋದು, ಅದನ್ನೇ ಕಚ್ಕೊಂಡು ತಿನ್ನೋದು. ಇವಾಗ 4 ತುತ್ತಿಗೆ ಅವ್ನು ತಿಂದಾಕಿರೋದು ನೋಡೋ. ಸಾರೆಲ್ಲ ಹಂಗೆ ಐತೆ. ಅವನೇನು ಮನುಷ್ಯನ ಇಲ್ಲ ಬಕಾಸೂರ್ನ. ಇವನು ಹೊಟ್ಟೆ ಸಿಗಲ್ಲ. ಮಾವು ನೀನು ಬಾಯಿ ಮುಚ್ಕೊಂಡಿರಮ್ಮ. ಅದೇನು ಮಗುನ ಹಂಗಂತೀಯ ನೀನು? ಮಗುಕೇನೋ ದಿಷ್ಟಿಗಿಷ್ಟು ಯಾದತ್ತ? ಅದೆಷ್ಟು ದೇವ್ರ ಹತ್ರ ಹೊರಬೇಡಿ ಅವನು ಎತ್ತಿದ್ದೀನಿ ಅಂತ ನನಗೆ ಕೇಳಿದ. ನೀನು ಬೈಬೇಡ ಮಗುನ. ಹೋಗೆ ಅವಳೇನ ಬೇಸಿಕೊಳ್ಳೇನ ಸಂಗೀತ ಎತ್ಕೊಂಡ್ ಕುಕ್ಕೋಗೆ. ಇಟ್ಟು ಬೇಡಿಲ್ಲ ಅವಳು. ಚಪಾತಿಗೆ ಮಾಡ್ಬಿಡ್ದವಳೆ. ಇವನ್ ಕತ್ತು ಚಪಾತಿ ಆದ್ರೂ ಸಾಲಲ್ಲ. ಲೈ ಹೋಗೆ ಕರ್ಕೊಂಡೋಗಿ ಒಳಕ. ಇವನು ಒಟ್ಟು ತೋಗ, ಇವನು ಒಟ್ಟು ಸಿಗ್ಲಾ? ಕರ್ಕೊಂಡೋಗೆ ಬಡಿ ಹೋಗೆ. ಏಯ್ ನಡಿಯ ನಡಿ. ಪದ್ಯ ಬೀಳ್ತಾವ ನೋಡಿ ಏಟಿಗೆ. ನನ್ನ ಕೈಗ ಬಿಟ್ಟಿದ್ದೀನಿ ಅಂದ್ರೆ 3 ದಿವಸ ಎದ್ದೇಳಿ ಕುಡ್ದು ನಿನ್ನ ಮೊಮ್ಮಗನು. ಅದೇನು ಬುದ್ಧಿ ಕಲ್ಸಿದ್ಯಲ್ಲ? ಅಯ್ಯ ನಿಜ ಮುಖ ಹೋಗು. ಈ ಮಗು ನೋಡು, ಈ ಮಗು ಹೆಂಗ್ ಮಾತಾಡ್ತಾ ತಿಳಿದ ಎಷ್ಟು ಗೌರವ ಕೊಟ್ಟು ಎಲ್ಲಾರ್ನು. ಆ ಮಗುನ ನೋಡಿ ಕಲ್ಕಳಲ್ಲ. ಚಿಂತಾರ್ದ ಚೋಟ್ ಮೆಣಸಿನ್ಕಾಯಿ. ಏನಿನ್ ತಿಕ್ ನನ್ ಜೋಡ್ ಆಗ್ತ. ಎದ್ದೇಳ ಮೇಲ್ಕ ಎದ್ದೇಳ. ಬರ್ತಕ ಬಂದೇನ ಎಡತ್ತಿದ್ಮೇಲೆ ಬರೇ ಬರಂಗ್ ಬೇಳ್ದೇನ. ಎದ್ದೇಳ ಲೈ ಎದ್ದೇಳ ಮೇಲ್ಕ. ನೀನು ವಾಣ ಕಲ್ಸಿಯ? ಯಾವಳ ಅವಳು ನಿಂಗೆ ವಾಣ ಕಲ್ಸಿರೋಳ? ಲೇ ಕರ್ಕೊಂಡು ಹೋಗಿ ಒಳಕವನ್ನ ಕರ್ಕೊಂಡು ಹೋಗಿ. ಹೋಗಿ ಒಂದ್ ಮುದ್ದೆ ಇಟ್ಟಾನ ತಂದು ಅವನ ಅದೇ ಮೇಲೆ ಬಡಿ ಹೋಗಿ. ಅವನು ಒಟ್ಟು ಹೋಗ ತಂದು ಬಡಿ ಹೋಗು. 1-2 ಚಪಾತಿ ಇದ್ರೆ ಎತ್ಕೊಂಬಂದು ಹಾಕು. ಒಂದು ಮುದ್ದೆ ಇಟ್ಟು ಎತ್ಕೊಂಬ. ಇನ್ನೇನು ಸುನಂದಿ? ಗೋಪಾಲ್ನ ಎಲ್ಲವನೇ? ಏನೇನು ಸಿಕ್ಕಿದ್ನೇನೆ? ಫೋನ್ ಗೀನ್ ಮಾಡಿದ್ನೇನೆ? ಹಾಂ ಎಲ್ಲವನಂತೆ ಗೋಪಾಲ್ನು? ಅಯ್ಯೋ ಪದ್ದಿ ಅದ್ರ ಕತೆ ಯಾಕೆ ಹೇಳ್ತೀಯ? ಅದ್ರ ಕತೆ ಯಾಕೆ ಹೇಳ್ತೀಯ? ದೊಡ್ಡ ಜಗಳಗಳೇ ಆಗೋದು ಹೋಗಮ್ಮ. ಜಗಳಗಳೇ ಆಗೋದು. ಪೊಲೀಸ್ ಸ್ಟೇಷನ್ಗೆಲ್ಲ ಹೋಗ್ಬಿಟ್ಟು ಬಂದಿದ್ದಾಯ್ತು. ಅದೇನು ಹೆಂಗಂತೀಯ? ಪೊಲೀಸ್ ಸ್ಟೇಷನ್ಗೆ ಏನಕ್ಕೆ ಹೋಗಿದ್ದಿತ್ತು? ಅಯ್ಯೋ ಇವನು ಸಿಕ್ಕಿದ್ನಮ್ಮ ಗೋಪಾಲ್ನು. ನಾನು ಹೊರಟೋಗಿದ್ನಿ ಗೋಪಾಲನ ಜೊತೆಗ. ಆಮೇಕ ಕರ್ಕೊಂಬಂದ್ರು. ತಿರ್ಗಾ ಹೊರಟೋಗಿದ್ನಿ. ತಿರ್ಗಾ ನಮ್ಮ ಯಜಮಾನ್ ಬರೋಂದು ಕರ್ಕೊಂಬಂದ. ಅವನು ಹೊಟ್ಟೆ ಹುಡ್ದೋಗ. ಅವನು ಬಳಸಲ್ಲ, ನಾನು ಬದುಕೋಕೆ ಬಿಡಲ್ಲ. ಆಮೇಲೆ ಅವ್ರ ಮನೆಯವರೆಲ್ಲ ಹೋಗಿ ಕಂಪ್ಲೇಂಟ್ ಕೊಟ್ಟವ್ರೆ ನನ್ನ ಮ್ಯಾಗ. ಹಿಂಗೆ ಬಂದು ನಮ್ಮ ಸಂಸಾರ ಹಾಳು ಮಾಡ್ತಾಳೆ ಅಂತ. ಅಯ್ಯೋ ಅದೊಂದು ದೊಡ್ಡ ಕತೆ ಬಿಡೆ ಪದ್ದಿ. ಸುಮ್ಮನೆ ಹೇಳ್ಕೊಳೋದು ಯಾಕ? ನಾನು ನಿನ್ನ ಫ್ರೆಂಡ್ ಅಲ್ಲೇನೆ ಹೇಳ್ಕಳೆ. ನನ್ನ ಹತ್ರ ಹೇಳ್ಕೊಂತಾರೆ, ಇನ್ಯಾರ ಹತ್ರ ಹೇಳ್ಕೊಂತಾರೆ? ಅವನದು ಫೋನ್ ನಂಬರ್ ಇದ್ರೆ ಫೋನನ್ನ ಮಾಡಿ. ಅಯ್ಯೋ ಫೋನು ಇಲ್ಲ, ಯಾವುದೂ ಇಲ್ಲ. ಹೋಗಿ ನನ್ನ ಹತ್ರ ಫೋನ್ ಇಲ್ಲ, ಏನಿಲ್ಲ. ಇದ್ದಿದ್ದು ಒಂದು ಯಾವುದೋ ಕಿತ್ಕೊಂಬಿಟ್ರು. ಅದೇನೋ ಇನ್ಸ್ಟಾಗ್ರಾಮಾಗ ರೀಲ್ಸ್ ಮಾಡ್ತಾ ಇದ್ನಿ. ಕಿತ್ಕೊಂಬಿಟ್ಲು ನಮ್ಮ ಅಮ್ಮನ. ಅವಳ ಮಗ ಮುಚ್ಚೋಗ, ಅವಳ ಬ್ಯಾಗ್ ಮಣ್ಣಾಕ. ಇವಾಗ ಫೋನು ಇಲ್ಲ, ಯಾವುದೂ ಇಲ್ಲ. ಹೋಗು. ಅವನದು ನಂಬರ್ ಐತೇನೆ ನಿನ್ನ ಹತ್ರ? ಹ್ಞೂ ಅದೇಲೇ ಪದ್ದಿ. ಒಂದು ಚೀಟಿನಾಗ ಬರ್ದಿಕ್ಕಿದ್ದೀನಿ. ಯಾಕೆ? ನನ್ನ ಫೋನಾಗ ಮಾತಾಡಿ. ನಂಬರ್ ಕೂಡ ಐತೆ, ನಾನು ಒತ್ಕೊಡ್ತೀನಿ ಮಾತಾಡಿ ಅಂತೆ. ಓ ಹೌದಾ? ನಿನ್ನ ಹತ್ರ ಫೋನ್ ಅದೇನೆ? ಹ್ಞೂ ಅದೇ ಯಾವುದೋ ಒಂದು ಚಿಕ್ಕದು ಅದೇ. ಅವಾಗ ಕೆಲ್ಸಕ್ಕೆ ಹೋಗ್ತಾ ಇದ್ನಲ್ಲ, ಅವಾಗ ಈ ಕೆಲ್ಸಕ್ಕೆ ಅದಕ್ಕೆ ಇದಕ್ಕೆ ಬೇಕಾಗ್ತದೆ ಅಂದ್ಬಿಟ್ಟು ಒಂದು ಫೋನ್ ತೆಗೆದಿಕ್ಕೊಂಡಿದ್ನಿ. ಅದೇ ನನ್ನ ಹತ್ರ ಫೋನು. ಅಂಥದ್ದೆಲ್ಲ ಒಂದು ಇಕ್ಕೊಳಕ್ಕಾಗಿಲ್ಲೇನೆ. ತುಂಬ ತಗೊಬೇಕಂತೆ. ಅದಕ್ಕೆಲ್ಲ ರೇಷನ್ ಕಾರ್ಡು, ಆಧಾರ್ ಕಾರ್ಡು ಎಲ್ಲ ಬೇಕಂತೆ. ಎಲ್ಲ ಪೇಟೆಗೆ ಹೋಗ್ಬೇಕಂತೆ. ಅದೆಲ್ಲ ನನಗೆ ಏನು ತಿಳಿತದೆ?
ಅದಕ್ಕೆ ನಾನು ಕಲ್ದಿರಾಗೋದ್ನಿ. ನಮ್ಮ ಅಮ್ಮನ ಅದೆಲ್ಲ ಮುಚ್ಚಿಕೊಳ್ಳೋ ಅದೇನು ಕತೆ ನಮ್ಮ ಮನೆ ಎಲ್ಲ ಹುಡುಕಿದ್ನಿ, ಫೋನೇ ಸಿಕ್ಕಿಲ್ಲ. ನಮ್ಮ ಅಮ್ಮನ ಅವಳಲ್ಲ ಬಿಲಾಲಿ ಬಿತ್ರಿ ಅವಳು, ಅದೆಲ್ಲ ಮುಚ್ಚಿಕ್ಬಿಟ್ಲ ಏನೋ. ಏಯ್ ದೊಡ್ಡವ್ರು ಮಾತಾಡೋಗಿ ಏನೋ ನಿಂಕ ಬಂದಿರೋ ಜಡ್ಡು ಬಾಯ್ ಮುಚ್ಕೊಂಡು ಕೂತ್ಕೊಳಕ್ತಾ. ಆ ಮಗು ನೋಡಿ ಹೆಂಗ್ ಇದ್ದೋತದೆ. ಇವ್ನಿಗೆ ಬಂದದಮ್ಮ ಏನೋ ರೋಗ. ಇವನ ಹತ್ರ ಇವ್ರ ಅಮ್ಮನ ಹತ್ರ ಹೇಳ್ಬೇಕು ನಾನು. ಅಲ್ಲೆಲ್ಲ ಉಂಚು ಬರ್ಲಿ ಅದನ್ನ ಒಂದು ಕಿತ್ಕೊಂಬಾರ ಹೇಳ್ತೀನಿ, ಸರಿಯಾಗಿ ಬಿಡ್ತೀನಿ ಇವ್ನು ತಿಕ್ಕದ್ಮೇಲೆ. ಏನ ಇಷ್ಟೊಂದು ದುರಂಕರ ಇವನ್ಕ? ನಿನ್ನೆ ಅವಳು ಮಳ್ಸ್ಕೊಂತಾಳೆ ಬಾಯಿಸ್ಕೊಂಡ್ರೆ ಕೂತ್ಕೊಳ್ಳಲ್ಲ. ಬಲೆ ವಾಣೆ ಕಲ್ಸಿದ್ಯಾ ಎತ್ತಲೇ ಪದ್ಯ? ಅದೇನು ವಾಣೆ ಕಲ್ಸಿದ್ಯಾ? ನಮ್ಮನೆಗನ ಇದ್ದಿದ್ರೆ ನೋಡಿ ಹಂಗೆ ತಲೆ ಕೆಳಕ್ ಮಾಡಿ ಕಾಲಿಗೆ ಕಟ್ಬಿಟ್ಟ ಮೇಲೆ ಕೆಳಗೆ ಹಸಿಮೆಣಸಿನ್ಕಾಯಿ ಹೋಗಿ ಹಾಕ್ಬಿಡೆ ನಿಮ್ಕ. ಒಣಮೆಣಸಿನ್ಕಾಯಿ ಘಾಟಗಳು ಕಣ್ಣಕ್ಕ ಮುಕ್ಕಕ್ಕ ಹೋದ್ರೆ ಅವಾಗ ತಿಳಿತದ ಇವ್ಕ. ಎಷ್ಟು ಮಾತಾಡ್ತಾನೆ ಇವನು? ಓ ಏನೋ ಗಾಚಾರ ಅದೇ ಇವತ್ತು ನನ್ನ ಕೈಲಿಂಕ ಬಿಟ್ರೆ ಹೆಂಗಿರ್ಬೇಕು? ಲೈ ಮಾತಕ್ ಮಾತು ಎದುರು ಜವಾಬ್ ಕೊಡ್ತೀಯಾ? ತೆಗೆದು ಈ ಕಡೆಯಿಂದ ಕೊಡ್ತೀನಿ ನೋಡ್ಕ. ಮಗು ತೊಡೆ ಮೇಲೆ ಮಲ್ಕೊಂಡವನ ಇಲ್ಲ ಅಂದಿದ್ರೆ ಇವತ್ತಿತ್ತು ನಿಂಕ ಕೈ ಕಾಲು ಕೋಳಿಕ್ ಮುರಿದಂಗೆ ಲೊಟ್ ಲೊಟ್ ಅಂತ ಮುರಿದಾಕ್ಬಿಡ್ತಾ ಇದ್ ನಿನ್ನ. ಅಬ್ಬಬ್ಬಬ್ಬಾ ಇದೇನ್ ಮಗುವ ರಾಕ್ಷಸನೇ ಪದ್ಯ? ಏನೇ ಇದು ಹಿಂಗ ಬಾಯಿ ತಿರ್ಗಿಸ್ತದೆ? ಅಯ್ಯೋ ಅವ್ನು ಒಟ್ಟುರ್ದೋಗ ಹೇಳಮ್ಮ ಅವ್ನ ಬಾಯಿಗೆ ಮಣ್ಣಾಕ. ಏನ ಒಂದೇನು ಬಾಯ ಏನೇ ಸುನಂದಿ ಬಾಯ ಅದು ಬಚ್ಚಲದು ಏನು ಮಾತಾಡ್ತಾನೆ ನೋಡು. ನೀ ಕಲ್ದಿರಿರಮ್ಮ. ನನ್ನ ಮಗುನ ಎಷ್ಟು ದೇವ್ರಿಗೆ ಹೊರಬೇಡಿ ಎತ್ತಿದ್ದೀನಿ ಅಂತ ನನಗೆ ತಿಳಿದ. ಬೈಬೇಡ ನಿನ್ ಮಗುನ್ ಕಲ್ದಿರಿರಮ್ಮ ಮಾವು. ಈ ಕಪ್ಪಲ್ನಾಕ ನೆರಕ್ಕ ಹೊರಗೆ ಬೇರೆ ಬೇಡ ಅವಳಿ ಯಮ್ಮನು ಮಹಾತಾಯಿ ನಮ್ಮಮ್ಮನು. ಅದ್ ಮಾತಾಡೋದ್ ನೋಡಲ್ಲ ಈ ಶೇತಿ ಹೆಂಗ್ ಮಾತಾಡ್ತದೆ. ಅವಳವಳ ಪದ್ಯ ಎದ್ದೇಳ ಮೇಲ್ಕ ಎದ್ದೇಳ ನೀನು ಇಲ್ಲಿಂದ ಆಗ್ತಿ ನೋಡ ಅವ್ನ್ ಸರಿಯಾಗಿ. ಅಯ್ಯೋ ಎಲ್ಲನೋಗ್ಲಿ ಬಿಡೆ ಪದ್ಯ, ಎಲ್ಲ ನಾಳಗ್ ಹೋಗ್ಕೊಂಡು ಬಿಡು. ಅವ್ನ್ಗೆ ಎಷ್ಟು ಇದ್ರು ಅಷ್ಟೇ, ಅವ್ನ್ ಬುದ್ಧಿ ಕಲ್ಕೊಳಲ್ಲ. ಒಳ್ಳೆ ಸರಿ ಅತ್ತಮ್ಮ, ಇಬ್ರು ಮನೆಗೆ ಇದ್ರೆ ನೇವಾಗ ಮಗು ಒಣ ಕಲ್ಸೋದ್ ಬೇಡ. ಏನ್ ಯಾರನ್ನು ಮರ್ಯಾದಾಗ ಮಾತಾಡಂಗೆ ಇಲ್ಲ. ಈ ಮಗು ಇಲ್ಲಿ ಮಲ್ಕೊಂಡೈತ್ ನೋಡ, ಆ ಮಗು ಎಷ್ಟು ಮರ್ಯಾದಾಗ ಮಾತಾಡ್ತದೆ ತಿಳಿದ? ಅವ್ರ ಅಜ್ಜಿ ಅವ್ರ ಕೋಟ್ಯಾಧೀಶ್ವರು ಕಾರಲ್ಲಿ ಎಷ್ಟು ಬೇಕು ಆ ಮನೆಗೆ ನೋಡ್ಬೇಕು ಹಂಗವೆ ಅರಮನೆಗೆ ಇದ್ದಂಗವೆ. ಆ ಮಗು ಒಂಚೂರು ಕೂಡ ಜಮಾ ಮಾಡಲ್ಲ. ಅಜ್ಜಿ ಆಂಟಿ ಅನ್ಕೊಂಡು ಎಷ್ಟು ಚೆನ್ನಾಗಿ ಮಾತಾಡ್ತದೆ. ಇವನ್ಕೇನು ಈ ದುರಂಕರ? ಅಬ್ಬಬ್ಬಾ ನಾನೆಲ್ಲೂ ನೋಡಿಲ್ಲಮ್ಮ ಇಂಥ ಮಕ್ಕಳನ್ನ. ಬಲೆ ಅದ್ಗೆಟ್ಟಿರೋ ಮಗು ಇದು. ಅಲೆ ಶಿಳ್ಳೆಕೆ ಆತಗ ಎಷ್ಟೋ ಮಾತಾಡ್ತಾ ಇದೀಯಾ? ಸಂಗೀತ ಓ ಏನತ್ತೆ? ಮಗುನ ಎತ್ಕೊಂಡೋಗು, ಮಗುನ ಎತ್ಕೊಂಡೋಗಿ ಮಲಗ್ಸೋಗು ನಿದ್ದವನೆ. ಅಯ್ಯ ಒಳಗ್ ಬಂದ್ ಮಲ್ಕಂದ್ರೆ ನಿಮ್ ತೊಡೆ ಮೇಲೆ ಮಲ್ಕೊಂಬಿಟ್ನಾ? ಅಯ್ಯ ಅವನೇ ಓದ್ತಾ ಇದ್ದಮ್ಮ ಮಲ್ಕಂತೀನಿ ಅಂತ ನಾನೇ ಎತ್ಕೊಂಡಿದ್ವಾ. ಹೋಗು ಮಲಗ್ಸೋಗಿ ಎತ್ಕೊಂಡೋಗ್ ಮಗುನ. ಮಾತಾಡ ಇವಾಗ ಇಲ್ಲ ಶಿಲೆ ಕತ್ಕ ಮಾತಾಡ ಇವಾಗ ಮಾತಾಡೋ. ಇರ ಇಲ್ಲೇ ಮನೆಯಿಂದಗಡೆ ಉಣ್ಸಿ ಬರ್ಲದೆ ಎತ್ಕೊಂಬತ್ತೇನೆ ನೀರು. ನಿಂಕ ಬಾರಿಸ್ತೀನಿ ಅಂದ್ರೆ ವಾರ ಎದ್ದೇಳ್ ಕೊಡ್ದು ನನ್ನ ಮಗನೇ. ನಿಮ್ಮ ಅಜ್ಜಿ ನಿಮ್ಮ ಅಮ್ಮನ ನಿಂಕ ಒಳ್ಳೆ ವಾಣೆ ಕಳಿಸಿಲ್ಲ, ನಾನು ಕಳಿಸ್ತೀನಿರೋ ಇವತ್ತು. ನಿಂಕ ಕಳಿಸ್ತೀನಿರೋ, ನಿಂಗೆ ಏನು ಮಾಡ್ಬೇಕಂತ ಗೊತ್ತಿರೋ. ಹಸಿಮೆಣಸಿನ್ಕಾಯಿಗಳು ಒಣಮೆಣಸಿನ್ಕಾಯಿಗಳು ಒಂದಷ್ಟು ಎತ್ಕೊಂಡು ಬೆಂಕಿ ಕಂಡಿಗೆ ಎತ್ಕೊಂಡು ಉಣ್ಸಿ ಬರ್ಲಿ ಎತ್ಕೊಂಬತ್ತೀನಿರು. ಇವತ್ತು ನಿನ್ ಗಗನ ಒಂದು ಗತಿ ಕಾಣಿಸ್ತೀರ ನಾನು ಮನೆಗೆ ಹೋಗಲ್ಲ. ಇರು ಬನ್ನಿರು ಬತ್ತೀನಿ ಇಲ್ಲೇ ಇರು. ದೆವ್ವಾಗಿ ಇಟ್ಕೊಂಡಿದ್ದೀನೋ ನಿಂಕ ದೆವ್ವ ಬೀಳಿಸ್ತೀನಿರು. ಏ ಓಡೋಗ ಓಡೋಗು ನಿಮ್ಮ ಅಮ್ಮನ ಹತ್ರ ಮುಚ್ಚಿಕೊಂಬಿಡೋಗ. ಅಯ್ಯೋ ಹೋಗ ಹೊಡೆದು ಬಿಡ್ತಾಳೆ ಅವಳು, ಅವಳು ಸರಿಯಿಲ್ಲ ಹೋಗ. ಲೇ ಹೋಗ ಅವಳು ಮೆಣಸಿನ್ಕಾಯಿಗಳು ಹುಣ್ಸಿನ ಬರ್ಲಿ ಎತ್ಕೊಂಬತ್ತೀನಿ ಅಂತ ಹೋಗೋಳೆ. ಹೋಗ ನಾನು ಮಾತು ಕೇಳ ಓಡೋಗ್ಬಿಡ ಇವಾಗ ಒಳಕ. ನಿಜವಾಗ್ಲೂ ಹೋಯ್ತಾಳೆ ಹೋಗ. ಫಸ್ಟ್ ಇಲ್ಲಿಂದ ಹೋಗ ಓಡೋಗು ಓಡಗೆ ರೂಮಾಗ ಮುಚ್ಚಿಕೊಂಬಿಡೋಗ ಮಂಚಿತ್ ಕೆಲ್ಗ. ಅಲ್ಲೇ ಮುಚ್ಚಿಕ ಇನ್ನಾರು ವರ್ಷಕ್ಕೆ ಬರಬೇಡ ಅವಳು ಹೋದ್ಮೇಲೆ ಬಾ. ಅಯ್ಯ ನೀನು ಬಾಯಕ್ ಮಣ್ಣಾಕ ಹೋಗು. ಅದೆಷ್ಟು ಜನ ಕೈಲಿ ಥೂತು ಅಂತ ಮುಗಿಸ್ಕೊಂಡೆ ನೀನು ಒಟ್ಟುಡ್ದೋಗ. ಮುಂದುವರಿಯೋದು ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ. ದಯವಿಟ್ಟು ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ.